ನಟ ಧನ್ವೀರ್ ಕಾರಿನಲ್ಲಿ ಮನೆಯತ್ತ ತೆರಳಿದ ದರ್ಶನ್. ನಟ ಧನ್ವೀರ್ ಮೊದಲ ದಿನದಿಂದಲೂ ಕೂಡ ದರ್ಶನ್ ಬೆನ್ನ ಹಿಂದೆ ನಿಂತವರು. ಇದೀಗ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗೋಕ್ಕೂ ಬಂದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಅಲರ್ಟ್ ಹೆಚ್ಚಿಸಲಾಗಿದೆ. ಸುತ್ತಮುತ್ತ ಹೆಚ್ಚಿನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪರ್ಸನಲ್ ಸೆಕ್ಯೂರಿಟಿಯನ್ನು ಕೂಡ ಜಾಸ್ತಿ ಮಾಡಿಕೊಳ್ಳಲಾಗಿದೆ. ಹೊಸಕೆರೆ ಹಳ್ಳಿಗ ಅಪಾರ್ಟ್ಮೆಂಟ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಒಮ್ಮೆಲೆ ಫ್ಯಾನ್ಸ್ ಎಲ್ಲ ಅಲ್ಲಿಗೆ ಬಂದ್ಬಿಟ್ರೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಹೊಸಕೆರೆ ಹಳ್ಳಿಯ ಫ್ಲಾಟ್ನಲ್ಲಿ ದರ್ಶನ್ ಅಂಡ್ ವಿಜಯಲಕ್ಷ್ಮಿ ಮಾತ್ರ ಇಲ್ಲ, ಬೇರೆಯವರು ಕೂಡ ಇದ್ದಾರೆ. ಸೊ ಅವ್ರುಗಳಿಗೆ ಕಿರಿಕಿರಿ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಫ್ಲಾಟ್ನ ಸಿಬ್ಬಂದಿ ಭದ್ರತೆಯನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಒಂದು ಫ್ಲಾಟ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಸುಮಾರು ಜನ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಆಲ್ಮೋಸ್ಟ್ ಕೆಲವು ಸೆಲೆಬ್ರಿಟಿಗಳು ಕೂಡ ಇದ್ದಾರೆ ಮತ್ತು ಬೇರೆ ಬೇರೆಯವರು ಕೂಡ ಇದ್ದಾರೆ. ದರ್ಶನ್ ಅಲ್ಲಿ ಹೋಗ್ತಿದ್ದಾರೆ ಅಂತ ಅಭಿಮಾನಿಗಳೆಲ್ಲ ಹೋಗಿ ಜೈಕಾರ ಹಾಕೋದು, ಘೋಷಣೆ ಕೂಗೋದು, ನೂಕು ನುಗ್ಗಲಾಗೋದು, ಕೆಲವ್ರಿಗೆ ಮನೆಯಿಂದ ಹೊರಗೆ ಬರೋಕ್ಕೂ ಕಷ್ಟ ಆಗೋದು, ಮನೆ ಒಳಗೆ ಹೋಗೋಕ್ಕೂ ಕಷ್ಟ ಆಗೋದು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋಕ್ಕೆ ಸಮಸ್ಯೆ ಆಗೋದು, ಈ ಥರದ್ದು ಯಾವುದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಫ್ಲಾಟ್ನ ಸಿಬ್ಬಂದಿ ಭದ್ರತೆಯನ್ನು ಕಲ್ಪಿಸ್ಕೊಳ್ತಾ ಇದ್ದಾರೆ. ಯಾರಿಗೂ ಕೂಡ ಇದರಿಂದ ಕಿರಿಕಿರಿ ಆಗಬಾರ್ದು. ಯಾಕಂದರೆ ಎಲ್ಲರೂ ಅಲ್ಲಿ ಪೇ ಮಾಡ್ತಾರೆ ಅಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ ಫ್ಲಾಟ್ನ ಸಿಬ್ಬಂದಿಗೆ, ಏನಪ್ಪ ಇದು ಈ ಥರ ಕಿರಿಕಿರಿ ಆದರೆ ಕತೆ ಏನು ಅಂತ. ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಲಾಸ್ಟ್ ಒಮ್ಮೆ ಅವರ ಪುತ್ರ ವಿನೀಶ್ ಮನವಿ ಮಾಡ್ಕೊಂಡಿದ್ರು, ಕಿರಿಕಿರಿ ಮಾಡಬೇಡಿ, ಇಲ್ಲಿ ಬೇರೆಯವರೆಲ್ಲ ಇದ್ದಾರೆ, ಅವ್ರಿಗೂ ಸಮಸ್ಯೆ ಆಗುತ್ತೆ, ದಯವಿಟ್ಟು ಸುಮ್ಮನೆ ಇರಿ ಅಂತ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡಿದರು. ಯಾಕಂದರೆ ಬೇರೆಯವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಅಲ್ಲ, ಹಾಗಾಗಿ ಅಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನೇರವಾಗಿ RR ನಗರ ನಿವಾಸಕ್ಕೆ ಏನಾದರೂ ಹೋಗಿದ್ರೆ ನೋ ಪ್ರಾಬ್ಲಮ್, ಬಟ್ ಅಲ್ಲೂ ಕೂಡ ರಸ್ತೆಯಲ್ಲೆಲ್ಲ ಬ್ಲಾಕ್ ಆಗಿಬಿಡ್ತಿತ್ತು, ಸಮಸ್ಯೆ ಆಗ್ತಿತ್ತು. ಆದರೆ ಸಿಂಗಲ್ ಹೌಸ್ ಇದ್ದಿದ್ದರಿಂದ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದು ಫ್ಲ್ಯಾಟ್ ಆಗಿರೋದ್ರಿಂದ ಅನೇಕರು ವಾಸ ಮಾಡ್ತಾ ಇರ್ತಾರೆ, ಅವ್ರುಗಳಿಗೂ ಕೂಡ ಕಿರಿಕಿರಿ ಆಗಬಾರ್ದು ಅಂತ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನಟ ದರ್ಶನ್ ಯಾವತ್ತು ಡಿಸ್ಚಾರ್ಜ್ ಆಗ್ತಾರೋ, ಡಿಸ್ಚಾರ್ಜು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೇನೋ, ಸರ್ಜರಿ ಮಾಡಿಸಿದ್ರೆ ಎಷ್ಟು ದಿನ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ, ಒಂದು 6 ತಿಂಗಳಂತೂ ಬೆಡ್ ರೆಸ್ಟ್ ಬೇಕು ಅಂತ ಈ ಹಿಂದೆ ಡಾಕ್ಟ್ರು ಮತ್ತು ವಕೀಲರು ಹೇಳಿದರು. ಸೊ ಈಗ ಅದ್ಯಾವುದು ಇಲ್ಲ, ಆಪ್ರೇಷನ್ನ ಅವಶ್ಯಕತೆ ಇಲ್ಲ ಅಂತನೋ ಅಥವಾ ಆಪ್ರೇಷನ್ ನಾನು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತನೋ ಗೊತ್ತಿಲ್ಲ. ಅವರವರ ನಡುವೆ ಏನೇನು ಮಾತುಕತೆ ಆಗಿದೆ ಅಂತ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಸೊ ಇದೀಗ ಫೈನಲಿ ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಸುಮಾರು 6 ತಿಂಗಳ ನಂತರ ಕೊಲೆ ಆರೋಪಿ ದರ್ಶನ್ ಅವ್ರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಮ್ಮೆಲೆ ಅವರ ಫ್ಯಾನ್ಸು ಮುಗಿಬೀಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನೆಲ್ಲ ಸಿದ್ಧತೆಗಳನ್ನು ಭದ್ರತೆಯ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಸದ್ಯದ ಸಿಚುವೇಶನ್. ಮುಖ್ಯವಾಗಿ ನಟ ಮತ್ತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರು ಏನಿದ್ದಾರೆ 6 ತಿಂಗಳ ಕಾಲ ಜೈಲಲ್ಲಿದ್ರು. ಮುಖ್ಯವಾಗಿ ಇತ್ತೀಚೆಗೆ ಸುಮಾರು 1-1.5 ತಿಂಗಳಿಂದ ಹಿಂದೆ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗ ನೇರವಾಗಿ ಅಲ್ಲಿಂದ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸ ಹೊಸಕೆರೆ ಅವರ ಅಪಾರ್ಟ್ಮೆಂಟ್ ಇಂದ ಅಲ್ಲಿ ಬಳ್ಳಾರಿಯಿಂದ ನೇರವಾಗಿ ಬಂದಿದ್ರು. ಹಾಗೇನೆ ಅದಾದ ಬೆಳಗ್ಗೆ 1-2 ದಿನದ ನಂತರ ಅವರು AGS ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಕಾರಣ ಅವರಿಗೆ ಸರ್ಜರಿ ಆಗ್ಬೇಕು ಅನ್ನುವಂತಹ ವೈದ್ಯರ ಸಲಹೆ ಮೇರೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಗೆ ದಾಖಲಾಗಿ 48 ದಿನಗಳ ಬಳಿಕ ಈಗ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಕಾರಣ ಮುಖ್ಯ ಅಂತಂದ್ರೆ ಆಪರೇಷನ್ ಅನ್ನ ಮಾಡಿಸ್ಕೊಳ್ಳಕ್ಕೆ ದರ್ಶನ್ ಸ್ವತಃ ಒಪ್ಪದೇ ಇರುವಂತ ನೆಲೆಯಲ್ಲಿ ಅನ್ಯ ಒಂದು ಚಿಕಿತ್ಸೆಗಳನ್ನ ಬೇರೆ ಬೇರೆ ಫಿಸಿಯೋಥೆರಪಿನ ಅಥವಾ ಬೇರೆ ವೈದ್ಯರ ಸಲಹೆಗಳ ಮೂಲಕ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ನೇರವಾಗಿ ಅವರು ಹೊಸಕೆರೆಹಳ್ಳಿಗೆ ಅವರ ಮಗ ವಿನೀಶ್ ಜೊತೆಗೆ ಹಾಗೇನೆ ಸ್ನೇಹಿತ ಮತ್ತೆ ಸಹೋದರ ಅಂತಾನೆ ಕರ್ಸ್ಕೊಳ್ಳುವಂತಹ ಧನ್ವೀರ್ ಗೌಡ ಅವರ ಕಾರ್ನಲ್ಲಿ ನೇರವಾಗಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ತೆರಳಿರುವಂತದ್ದು. ಅಲ್ಲಿ ಮುಖ್ಯವಾಗಿ ಮುಂದೆ ನಾಡಿದಂಗೆ ಚಿಕಿತ್ಸೆಯನ್ನ ಮುಂದುವರ್ಸ್ಕೊಳ್ಬೇಕಾ, ಫಿಸಿಯೋಥೆರಪಿಯನ್ನ ಮಾಡ್ಕೋಬೇಕಾ ಅಥವಾ ಮನೆಯಲ್ಲೇ ಯಾವ್ದು ಟ್ರೀಟ್ಮೆಂಟ್ ತೆಗೆದುಕೊಳ್ಬಹುದು, ಇಲ್ಲ ಆಸ್ಪತ್ರೆಗೆ ಆಗಾಗ ಬರ್ಬೇಕಾಗತ್ತೆ ಅನ್ನೋ ಬಗ್ಗೆ ವೈದ್ಯರ ಸಲಹೆಯನ್ನ ಆಧರಿಸಿ ಅವರು ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ತಕ್ಷಣ ಅವರು ಕೆಲವೇ ಹೊತ್ತುಗಳ ಹಿಂದೆ ಅವರು BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. ಎಲ್ಲೋ ಒಂದ್ ರೀತಿಯಲ್ಲಿ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತದ್ದು ಸಹಜವಾಗಿ ಡಿಬಾಸ್ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ ಸಂದರ್ಭದಲ್ಲಿ ಹೈಕೋರ್ಟ್ ಕಳೆದ ವಾರ ಜಾಮೀನು ನೀಡಿದ ಸಂದರ್ಭದಲ್ಲೇ ಪಟಾಕಿಗಳನ್ನ ಸಿಡಿಸಿ ಹಾಗೆ ಸಿಹಿಗಳನ್ನ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಪತ್ನಿ ಮನೆಗೆ ತೆರಳಿರುವಂತಲ್ಲಿ ಆ ಒಂದು ಹೊಸಕೆರೆಹಳ್ಳಿಯವರ ನಿವಾಸ ಏನಿದೆ ಆ ಒಂದು ಅಪಾರ್ಟ್ಮೆಂಟಿನ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿರುವಂತದ್ದು. ಡಿ ಬಾಸ್ ಅಂತ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ, ಜೈಕಾರವನ್ನು ಕೂಡ ಹಾಕ್ತಾ ಇದ್ರೆ. ಅವರ ಒಂದು ಸಂತೋಷಕ್ಕೆ ಸಾಕಷ್ಟು ಇಮ್ಮಡಿಯನ್ನ ಗೊಳಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ
ಜೈಲಿನಲ್ಲಿ ಇದ್ದು ದರ್ಶನ್ ಅವರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು. ಅದೇ ನೋವು ಅಭಿಮಾನಿಗಳಲ್ಲೂ ಕೂಡ ಇದ್ದು ತಮ್ಮ ಆರಾಧ್ಯ ದೈವ ಒಂದು ಕೊಲೆ ಆರೋಪದಲ್ಲಿ ಜೈಲು ಸೇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ನೋವು ಅಭಿಮಾನಿಗಳು ಕೂಡ ಇತ್ತು. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮ ಅಸಮಾಧಾನವನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಹಾಗೇನೆ ಯಾರು ಡಿ ಬಾಸ್ ಅವರನ್ನ ವಿರೋಧಿಸ್ತಾರಂತವ್ರ ಮೇಲೆ ಮುಗಿಬೀಳುವಂತ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಆ ತರದ್ ಯಾವ್ದನ್ನು ಕೂಡ ಮಾಡಬಾರ್ದು ಅನ್ನೋಂತ ಸಂದೇಶ ಇರುತ್ತಾನೆಯಲ್ಲಿ ಅಥವಾ ಸ್ವತಃ ದರ್ಶನ್ ಅವರ ಪರೋಕ್ಷ ಸೂಚನೆ ಹಿನ್ನೆಲೆಯಲ್ಲಿ ಡಿ ಬಾಸ್ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ. ಆದ್ರೆ ದರ್ಶನ್ ಅವರು ಅವರ ವೀಕ್ಷಣೆಗೆ ಅಥವಾ ಅವರನ್ನ ಭೇಟಿ ಮಾಡೋದ ಪ್ರಕ್ರಿಯೆ ಮಾಡ್ತಾರಾ ಎನ್ನುವಂಥದ್ದು ಕುತೂಹಲ. ಯಾಕೆಂದ್ರೆ ಈಗ ದರ್ಶನ್ ಅವರಿಗೆ ಆರೋಗ್ಯ ಸುಧಾರಿಸ್ಕೊಳ್ಬೇಕು ಒಂದು, ಹಾಗೇನೆ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು. ಒಂದು ವೇಳೆ ಈಗ ಹೈಕೋರ್ಟ್ ಏನು ರೆಗ್ಯುಲರ್ ಬೇಲ್ ಅನ್ನ ಮಂಜೂರು ಮಾಡಿದೆ, ಅದನ್ನ ಪ್ರಶ್ನಿಸಿ ಈಗ ನಗರ ಪೊಲೀಸ್ ಆಯುಕ್ತರು ಸರ್ಕಾರಕ್ಕೆ ಕೂಡ ಪತ್ರವನ್ನು ಬರೆದಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ತಿಳಿಸಿರುವಂತಾನೆ ಇಲ್ಲಿ ಮುಂದೆ ಲೀಗಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಹಾಗೇನೆ ಒಂದು ವೇಳೆ ಪೊಲೀಸ್ ಇಲಾಖೆ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ರೆ ಯಾವ ರೀತಿ ವಾದವನ್ನು ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಲೀಗಲ್ ಟೀಮ್ ಜೊತೆನೂ ಕೂಡ ದರ್ಶನ್ ಅವರು ಚರ್ಚಿಸಲಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಅವರಿಗೀಗ ಒಂದಿಷ್ಟು ಖಾಸಗಿತನ ಬೇಕಾಗಿದೆ. ಸಾಕಷ್ಟು ನೋವುಗಳು ಹಾಗೇನೆ ಆಸ್ಪತ್ರೆಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅದೆಲ್ಲೂ ಕೂಡ ಹೊರಗೆ ಬಂದ ಸಂದರ್ಭದಲ್ಲಿ ಅವರೊಂದು ಪ್ರೈವಸಿಯನ್ನ ಬಯಸಿದ್ದಾರೆ ಅನ್ನೋಂಥದ್ದು ಅವರ ಆಪ್ತ ಮೂಲಗಳಿಂದ ತಿಳಿದು ಬರ್ತಾ ಇರೋಂಥ. ಗಣೇಶ್, ಒಂದ್ ಕಡೆಯಲ್ಲಿ 6 ತಿಂಗಳಿಂದ ಜೈಲಲ್ಲಿ ಇದ್ರು ಅಂತ ಅಂದಾಗ ಸಹಜವಾಗಿ ಒಂದು ಪ್ರೈವಸಿ ಬೇಕಾಗತ್ತೆ, ವಿಶ್ರಾಂತಿ ಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಅವರ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ರು. ಬಿಕಾಸ್ ಅವರೇ ಹೇಳಿದಾಗೆ ನನ್ನ ಸೆಲೆಬ್ರಿಟಿಗಳೇ ಅಭಿಮಾನಿಗಳು ಅಂತ ಅಂದಾಗ ಇವ್ರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ವಹಿಸ್ಕೊಂಡು ಮಾತಾಡಿದ್ದಾರೆ ಅನ್ನೋದು ಆಲ್ರೆಡಿ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅಭಿಮಾನಿಗಳನ್ನು ಭೇಟಿ ಮಾಡಬೇಕು. ಇದರ ನಡುವೆ ಎಚ್ಚರಿಕೆಯ ನಡೆನುಡಿ ಇರಬೇಕಾಗತ್ತೆ. ಬಿಕಾಸ್ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣಂತೂ ಇಟ್ಟಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ನಿರ್ಧರಿಸಿದೆ. ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ನಿರ್ಧರಿಸಿದೆ. ಈ ಸಂದರ್ಭದಲ್ಲಿ ದರ್ಶನ್ ಸಿಚುವೇಶನ್ ಸದ್ಯದ ಮಟ್ಟಿಗೆ ಕೊಲೆ ಆರೋಪಿಯಾಗಿ ಎಷ್ಟರ ಮಟ್ಟಿಗೆ ಸಂಕಷ್ಟದ ಪರಿಸ್ಥಿತಿ ಇದೆ ಅಂತ ನಿಂತು ಮುಖ್ಯವಾಗಿ ದರ್ಶನ್ ಅವರಿಗೆ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಾಗಿರೋದು. ಮುಖ್ಯವಾಗಿ ಒಂದೆಡೆ ಲೀಗಲಿ ಯಾವ ರೀತಿ ಫೈಟ್ ಮಾಡ್ಬೇಕು ಅನ್ನುವಂತಹ ವಿಚಾರ ಬಂದಾಗ ಅದು ಕೂಡ ಒಂದು ಚರ್ಚೆಯನ್ನ ವಕೀಲರ ಜೊತೆ ಮಾಡ್ಬೇಕಾದ್ರು. ಅದರದ ಸೇಮ್ ಟೈಮ್ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಇರುವಂತದ್ದು. ಹಾಗೇನೆ ಮುಂದೆ ಏನು ಒಪ್ಪಿಕೊಂಡಂತ ಸಿನಿಮಾಗಳನ್ನ ಯಾವ ರೀತಿ ಮುಗಿಸ್ಕೊಡ್ಬೇಕು ಅನ್ನೋಂಥದ್ದು ಡೆವಿಲ್ ಸಿನಿಮಾ ಈಗಾಗಲೇ ಒಪ್ಕೊಂಡಿರುವಂತದ್ದು. 4 ಸಿನಿಮಾಗಳು ಅವ್ರು ಒಪ್ಕೊಂಡಿದ್ದಾರೆ, ಅಡ್ವಾನ್ಸ್ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಚಿತ್ರೋದ್ಯಮದಿಂದ ಬರುವಂತಹ ಮಾಹಿತಿಗಳು. ಹಾಗಾಗಿ ಅದರ ಒಂದು ಸ್ಥಗಿತವಾಗಿರುವಂತಹ ಕೆಲಸಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋಂಥದ್ದು ಸ್ವಚ್ಛತೆಗೆನೆ ಅಭಿಮಾನಿಗಳು ಕೂಡ ನಮ್ಮ ಆರಾಧ್ಯ ದೈವ ಸೆಲೆಬ್ರಿಟಿ ಬರ್ತಾರ, ಹೊರಗೆ ನಮ್ಮನ್ನ ನೋಡ್ತಾರ, ಒಂದು ವಿಶ್ ಮಾಡ್ತಾರ ಅನ್ನೋಂತಹ ಕಾತುರವನ್ನು ಕೂಡ ಹೊಂದಿದ್ದಾರೆ. ಕಾರಣ ಏನಂತಂದ್ರೆ ಕಳೆದ 6 ತಿಂಗಳಿಂದ ಅಂತಂದ್ರೆ ಕೊಲೆ ಆರೋಪ ಬಂದಂತ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅಭಿಮಾನಿಗಳು ಸೆಲೆಬ್ರಿಟಿಗಳೇ ನಿಂತಿರೋದು, ಬೇರೆ ಯಾರು ಕೂಡ ಅವರಿಗೆ ಸಪೋರ್ಟ್ ಆಗಿ ಇರ್ಲಿಲ್ಲ. ಹಾಗಾಗಿ ಒಂದ್ ರೀತಿಯಲ್ಲಿ ಸೆಲೆಬ್ರಿಟಿಗಳನ್ನ ಅವರು ಎಮೋಷನಲಿ ಅಟ್ಯಾಚ್ಮೆಂಟ್ ದರ್ಶನ್ಗೆ ಇರುವಂತ ಹಿನ್ನೆಲೆಯಲ್ಲಿ ಸೆಲೆಬ್ರಿಟಿಗಳನ್ನ ಒನ್ಸ್ ಟೈಮ್ ಭೇಟಿ ಮಾಡ್ತಾರಾ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಈಗ ತಕ್ಷಣದ ಪರಿಸ್ಥಿತಿಯಲ್ಲಿ ಅವರು ವಿಶ್ರಾಂತಿಗೆ ಮೊರೆ ಹೋಗಿರುವಂತದ್ದು, ಒಂದ್ ರೀತಿ ಪ್ರೈವಸಿ ಬೇಕು ಅನ್ನುವಂತ ಒಂದಿಷ್ಟು ಆಶಯವನ್ನ ನಟ ದರ್ಶನ್ ಅವರು ಹೊಂದಿದ್ದಾರೆ ಅನ್ನೋಂತ ಮಾಹಿತಿ ಇರುತ್ತದೆ. ಹಾಗಾಗಿ ಒಂದು ವೇಳೆ ಆರೋಗ್ಯದ ಇದರಿಂದಲೂ ಕೂಡ ಚೇತರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಒಂದಿಷ್ಟು ಒತ್ತಡಗಳು ದರ್ಶನ್ ಮೇಲೆ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಸುಧಾರಿಸ್ಕೊಳ್ಳಿಕ್ಕೆ ಅವರು ನೇರವಾಗಿ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಗೆ ಮನೆಗೆ ತೆರಳಿರುವಂತದ್ದು. ಅಲ್ಲಿ 1-2 ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಮುಂದೆ ಯಾವ್ಯಾವ ರೀತಿಯ ಸ್ಟೆಪ್ಗಳನ್ನ ಇಡಬೇಕು ಅವರಿಗೆ ಈಗ ಒಂದು ಅಂತಂದ್ರೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರುವಂತಹ ಫಿಲ್ಮ್ಗಳನ್ನ ಅಥವಾ ಫಿಲ್ಮ್ ಶೂಟ್ ಅನ್ನ ಯಾವ ರೀತಿ ಕಂಟಿನ್ಯೂ ಮಾಡ್ಬೇಕು ಅನ್ನೋಂಥದ್ದು ಒಂದು, ಇನ್ನೊಂದು ಲೀಗಲಿ ಯಾವ ರೀತಿ ಫೈಟ್ ಮಾಡ್ಬೇಕು ಅನ್ನೋದು ಇನ್ನೊಂದು. ಅಟ್ ದ ಸೇಮ್ ಟೈಮ್ ನಾವು ಆರೋಗ್ಯದ ಅಂತಂದ್ರೆ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ, ಅದು ಹೊರತಾಗಿ ಅವ್ರ ಆರೋಗ್ಯದಿಂದ ಯಾವ ರೀತಿ ಚೇತರಿಸ್ಕೊಳ್ಬೇಕು, ಅದು ಬೇಕಾದ ಟ್ರೀಟ್ಮೆಂಟ್ ಗಳನ್ನ ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ದಿನ ಮಾಡ್ಬೇಕು ಅನ್ನುವಂತಹ ವೈದ್ಯರ ಸಲಹೆ ಇರುತ್ತೆ. ಅವು ಮೂರನ್ನು ಕೂಡ ಅವರು ನಿಭಾಯಿಸ್ಬೇಕಾಗತ್ತೆ ದರ್ಶನ್. ಹಾಗಾಗಿ ಒಂದಿಷ್ಟು ದಿನಗಳ ಕಾಲ ಅವರು ವಿಶ್ರಾಂತಿಗೆ ಮೊರೆ ಹೋಗಿ ಹಂತವಾಗಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ದರ್ಶನ್ ನಿರ್ಧರಿಸಿರುವಂತದ್ದು. ಸಹಜವಾಗಿ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ. ಮೆಂಟಲಿ ಕೂಡ ಈಗಾಗಲೇ ಡಿಸ್ಟರ್ಬ್ ಆಗಿರುವಂತ ನೆಲೆಯಲ್ಲಿ ಅವರಿಗೆ ಫ್ಯಾಮಿಲಿ ಕುಟುಂಬಿಕ ಭದ್ರತೆ ಹಾಗೂ ಕುಟುಂಬಿಕ ಸಲಹೆ ಕೂಡ ಬೇಕಾಗುತ್ತೆ. ಹಾಗಾಗಿ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ಮನೆಗೆ ತೆರಳಿರುವಂತದ್ದು. 1-2 ದಿನಗಳ ಕಾಲ ಅವರು ಅಲ್ಲಿ ವಿಶ್ರಾಂತಿಯನ್ನ ಪಡೆದು ಮುಂದೆ ಯಾವ ರೀತಿ
ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ನಿರ್ಧಾರ ಮಾಡುವಂಥದ್ದು. ಆದ್ರೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಈಗ ಅಪಾರ್ಟ್ಮೆಂಟಿನ ಮುಂದೆ ಜಮಾವಣೆಗೊಂಡಿದ್ದಾರೆ. ದರ್ಶನ್ ಒಂದು ಬಾರಿ ಆದ್ರೂ ಫೇಸ್ ಅನ್ನ ತೋರಿಸ್ತಾರ, ಒಂದು ಬಾರಿ ಆದ್ರೂ ನಮ್ಮನ್ನ ಭೇಟಿ ಮಾಡ್ತಾರ ಅನ್ನುವಂತಹ ಕಾತುರದಿಂದ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂತಹ ಅಭಿಮಾನಿಗಳು, ಸೆಲೆಬ್ರಿಟಿಗಳು ಕೂಡ ಈಗ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಹೊರಭಾಗದಲ್ಲಿ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ. ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.